ಸುಧಾರಕರು ವಚನಾಪ್ರಿಯ ಮಹಬೋಧಕರು, ಕದನಾಪ್ರಿಯ ಮಹರಕ್ಷಕರು, ಬಹುಭಾಷಾ ಪ್ರಿಯ ಪೋಷಕರು, ಸೃಜನಾಪ್ರಿಯ ಕವಿಗಾಯಕರು, ಸಾಧಕರು, ನುಡಿನಾಯಕರು, ಸುಧಾರಕರು, ಕರುನಾಡ ಸುಧಾರಕರು. ಜೇನಿನ ಹೊಳೆಯಿ ಕನ್ನಡವು, ಹಾಲಿನ ಬಲೆಯಿ ಕನ್ನಡವು, ವಾಣಿಯ ವೀಣಾ ತಂತಿಯಲ್ಲಿ ಅನುರಣಿಸೋದನಿ ಕನ್ನಡವು. ಹಾಡಿದರು ನಲಿದಾಡಿದರು ಸುಧಾರಕರು, ಕರುನಾಡ ಸುಧಾರಕರು. ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಹಬ್ಬ ಬರ್ತದೆ, ಎಲ್ಲ ಸಮಾಜದವ್ರಿಗೂ ಅವ್ರವ್ರಂಥ ಹಬ್ಬಗಳು ಬರ್ತದೆ. 12 ತಿಂಗಳಲ್ಲಿ 11 ತಿಂಗಳು ಯಾವುದನ್ನು ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಹಬ್ಬ. ಇವತ್ತು ಮಾತ್ರ ದಯಮಾಡಿ ತಪ್ಪೋ ಸರಿನೋ, ಇವತ್ತು ಮಾತ್ರ ಎಲ್ಲರೂ ಕನ್ನಡೇ ಮಾತಾಡಬೇಕಂತ ಅವತ್ತು ಅದು ಮಾಡಿದಮ್ಮ ತಾವು ಹೇಳ್ತಾ ಇರೋದು. ಏನಕ್ಕಂದರೆ ನಮಗೊಂಥರ ಹೆಮ್ಮೆ ಆಗ್ತದೆ, ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮಗೊಂಥರ ಹೆಮ್ಮೆ. ಅದು ನಾವು ಭಾಳಷ್ಟು ಜನ ಈಗ ನಾರ್ತ್ ಇಂಡಿಯನವ್ರು ನೋಡ್ತಾ ಇದ್ದೀವಿ. ನಾವು ಈಚೀಚೆಗೆ ಸ್ವಲ್ಪ ಏನು ಮಾಡ್ತಾರೆ, ಭಾಳಷ್ಟು ಜನ ನಾರ್ತ್ ಇಂಡಿಯಾಯಿಂದನೂ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟವ್ರೆ. ಭಾಳ ವರ್ಷದಿಂದ ಹಿಂದೆಯಿಂದ ಒಂದು 25-20 ವರ್ಷದಿಂದ ಸೆಟ್ಲಾಗಿ ಅವರು ಲೋಕಲ್ಲಾಗಿ ನಮ್ಮ ಜೊತೆ ಮಿಂಗಲ್ ಆಗಿಬಿಟ್ಟಿದ್ದಾರೆ. ಅವರು ಈಚೀಚೆಗೆ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ. ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಒಂಥರ ನಾಡಹಬ್ಬ, ಎಲ್ಲ ಸಮಾಜದವ್ರಿಗೂ ಒಂಥರ ನಾಡಹಬ್ಬ, ನಮ್ಗೆ ಹೆಮ್ಮೆ ಇದ್ದಂಗೆ. ಇವತ್ತು ನಮ್ಮ ಶಿವ ಅವ್ರು ಬಂದು ಈ ಕಾರ್ಯಕ್ರಮಕ್ಕೆ TV1 ಕನ್ನಡ ವತಿಯಿಂದ ಒಂದು ಅವಾರ್ಡ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ದಯಮಾಡಿ ನೀವು 5 ನಿಮಿಷಕ್ಕೋಸ್ಕರ ಬಂದು ಹೋಗ್ಬೇಕಂತ ನಮ್ಮ ಶಿವ ಅವರು ಇನ್ವಿಟೇಷನ್ ಕೊಟ್ಟರು. ನಾನೇನೋ ಮಾಮೂಲಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೆ. ಇಷ್ಟು ಅದ್ಭುತವಾಗಿ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಭಾಳಷ್ಟು ಮಾಹಿತಿ, ನಮ್ಗೆ ಯಾವ ಮಾಹಿತಿ ಇರಲಿಲ್ಲ, ಆ ಮಾಹಿತಿ ಇಲ್ಲಿಂದ ನಮ್ಗೆ ಸಿಕ್ತು. ಉದಾಹರಣೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಎಲ್ಲಂದರೆ ನಾವೆಲ್ಲ ಜಯಚಂದ್ರ ಸರ್, ಜಗದೀಶ್ ಶೆಟ್ಟರ್ ಅಂದರೆ ನಾವು ಹುಬ್ಬಳ್ಳಿಯವರಂತ ತಿಳ್ಕೊಂಡ್ರು. ಆ್ಯಕ್ಚುಲಿ ಅವ್ರು ಬಾಗಲಕೋಟಂತೆ. ಇಲ್ಲಿ ಬಂದಾದ್ಮೇಲೆ ಮಾಹಿತಿ ಬಂತು. ಅಂದರೆ ಭಾಳಷ್ಟು ದೇವಸ್ಥಾನಗಳಿರಲಿ, ಮಸೀದಿಗಳಲ್ಲಿ ಭಾಳಷ್ಟು ಇಲ್ಲಿ ಮಾಹಿತಿಗಳನ್ನು ಸಿಕ್ತು. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಿಮಗೆ ಶುಭಾಶಯನ ಕೋರಿ ಒಳ್ಳೆಯದಾಗಲಿ ಅಂತ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.